ಮಳವಳ್ಳಿ ನಾಗಣ್ಣನ ಜೊತೆಗೆ ಆಟೋಲ್ಲಿ ಕರ್ಕೊಂಬರ್ತಾವ್ರಪ್ಪ. ನಾಷ್ಟ ತವ್ರು ಕೊಟ್ಟರು, ಅವ್ರು ಚೆನ್ನಾಗಿ ನೋಡಿಕೊಂಡ್ರು, ಕರ್ಕೊಂಡು ಬಂದ್ರಪ್ಪ. ಸುಮ್ಮನೆ ಆಟೋಗಳಿಗೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ. ಅಮ್ಮ ಮಕ್ಕಳೇನ್ರ ಅವ್ರ? ಈಗ ಏನು ವ್ಯಾಪಾರ ಮಾಡೋದು ನೀನು? ಕಳ್ಳೆಕಾಯಿ ಲಾಲ್ಬಾಗಲ್ಲಿ ಒಳಗಡೆನೆ ಈಚು ಒಳಗಡೆ ರಾಜರ ಅಂಗಡಿಯಿಂದ ಹಾಂ 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 ಮೀಟ್ರ್ ಈ ಕಡೆ ಐತೆ. ಬ್ಯಾಂಕ್ ಇಕ್ಕಿ ಮುಂದಕ್ಕೆ ಬಂದರೆ ಅಲ್ಲಿ ಮಾಡ್ತೀವಿ. ಅಲ್ಲ ತಾಯಿ ಬ್ಯಾಂಕ್ಗೆ ಮಾಡ್ತಾರೆ. ಸರಿ, ಮನೆ ಎಲ್ಲ ಇದೆಯವ? ಬಾಡಿಗೆ 3,000. ಕಳ್ಳೆಕಾಯಿ ಮಾರ್ಕೊಂಡು 3,000 ಬಾಡಿಗೆ ತಗೊಂಡು 200 ರೂಪಾಯಿ ನೀರು ಬಿಲ್ 200 ರೂಪಾಯಿ 3,000 ಬಾಡಿಗೆ. ನಿಜಕ್ಕೂ ತಾಯಿ ಮಕ್ಕಳು ಯಾರು ಇಲ್ಲ? ಒಬ್ಬ ಮಗ ವರ್ಷ ಬಂಗಾರ ಮಗ ಪಿಂಚಣಿ ಬರೋದು ಒಂಥರ ಹಾಂಡಿಕ್ಯಾಪ್ ಚೆನ್ನಾಗಿ ನೋಡಿ ವರ್ಷ ಆಯ್ತು. ಒಬ್ಬ ಮಗಳನ್ನ ಮದುವೆ ಮಾಡಿಕೊಂಡು ಯಾರು ನನ್ನ ಮಾತಾಡ್ತಾರೆ. ಆಯ್ತು ತಾಯಿ, ನಾವಿದ್ದೀವಿ, ಏನಿಲ್ಲ, ಏನು ಯೋಚನೆ ಮಾಡ್ಕೊಂಡ್ಬಿಡ. ಯಾವಾಗಲಾದರೂ ಬಾ, ಯಾವಾಗಲಾದರೂ ನೀನು ನಾನು ಸಿಗ್ತಾ ಇಲ್ಲಲ್ಲ ನಿನಗೆ, ನನ್ನ ಕಡೆಯಿಂದ ಏನು ಸೌಲಭ್ಯ ಸಿಗಬೇಕೋ ಖಂಡಿತ ಸಿಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಹೆದರ್ಕೋಬೇಡ. ನೀನು ಆ ಕಾಸ ಇಟ್ಕೋ, ನಾನು ನಿನಗೆ ಈ ತಿಂಡಿ ಈ ಥರ ತಿಂಡಿ ಮಧ್ಯಾಹ್ನ ಮಾಡ್ಕೊತೀಯ? ಹೇಗೆ ಮಾಡ್ಕೊತೀಯ? ಮಧ್ಯಾಹ್ನ ಮಾಡ್ಕೊ, ತಿಂಡಿ ಮಾಡ್ಕೊ. ಮಧ್ಯಾಹ್ನ ಊಟ ಮಾಡಿಕೊಂಡು ನೋಡಿ, 70 ವರ್ಷದ ತಾಯಿ ಇನ್ನೆಲ್ಲಿ ಜೀವನದಲ್ಲಿ ಎಲ್ಲಿ ಸಿಗ್ತಾರೆ ತಾಯಿ? ನಿಜಕ್ಕೂ ನನಗೆ ನೀನು ನೋಡಿದ್ರೆ ಯಾರಾಯ್ತಿದಪ್ಪ, ಎಷ್ಟು ಜನ ನಾನು ನಿಮ್ಮಂಥವ್ರನ್ನ ನೋಡಿ ಕಣ್ಣೀರು ಹಾಕುವಂಥ ಸಂದರ್ಭ. ಆಯಿತು ತಾಯಿ, ಆಯಿತು. ನೀನು ಯಾವಾಗಲಾರು ಸಿಗು, ಯಾವಾಗಲಾರು ನಿನಗೆ ಅಲ್ಲಿ ನೀನು ಮಾಮೂಲಿ ಅಲ್ಲಿ ಇರ್ತೀಯಲ್ಲ, ನಾನು ಒಂದು ಜಾಗ ತೋರಿಸು, ನಾನು ಕರ್ಕೊಂಡೋಗಿ ಒಳಗಡೆ ಬಿಟ್ಕೊಡ್ತೀನಿ. ಬಿಟ್ಕೊಟ್ಬಿಟ್ಟು ನಾನು ಬರ್ತೀನಿ ಅಲ್ಲಿಗೆ. ಹಾಂ ತಂದು ಕೊಡ್ತೀನಿ. ಆಯಿತು ತಾಯಿ, ನಮಸ್ಕಾರ ತಾಯಿ.